ಯೂಶ್ವಲಿ ನೈಟ್ ಟ್ರಾವೆಲ್ಸ್ ಹೆಂಗಿರುತ್ತೆ, ಬೋರ್ಡಿಂಗ್ ಪ್ಲೇಸಲ್ಲಿ ಹತ್ತುತ್ತೀವಿ ಆ್ಯಂಡ್ ಡೆಸ್ಟಿನೇಷನ್ ಪ್ಲೇಸಲ್ಲಿ ಹೇಳಿತೀವಿ. ದಿಸ್ ಈಸ್ ದ ಯೂಶ್ವಲ್ ಥಿಂಗ್ಸ್. ಬಟ್ ಇವಾಗ ನಾವು ಮಾತಾಡೋಕ್ಕೆ ಹೋಗ್ತಿರೋ ಕೇಸಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಮಿಸ್ಟೀರಿಯಸ್. ಹತ್ತೋ ಪ್ಲೇಸಾಗ ಹತ್ತುತ್ತಾರೆ, ಆದರೆ ಇಳಿಯೋ ಜಾಗದಲ್ಲಿ ಅವ್ರು ಇಳಿಯಲ್ಲ, ಯಾಕಂದರೆ ಅವ್ರು ಇರಲ್ಲ. ಇದು ಬೆಂಗಳೂರಿಂದ ಹೈದರಾಬಾದ್ಗೆ ಟ್ರಾವೆಲ್ ಮಾಡೋ ಸ್ಟೋರಿ, ನೈಟ್ ಸ್ಟೋರಿ. ಬೋರ್ಡಿಂಗ್ ಪ್ಲೇಸಲ್ಲಿ ಸುಮಾರೊಂದು 9:30 ಮೇಲೆ. ಸೊ ಬೋರ್ಡಿಂಗ್ ಪ್ಲೇಸಲ್ಲಿ ಎಲ್ಲರೂ ನಾರ್ಮಲ್ ಆಗಿ ಪ್ಯಾಸೆಂಜರ್ಸ್ ಎಲ್ಲ ಹತ್ತಾರೆ. ಬಟ್ ಇನ್ನೇನು ಬಸ್ ಹೊರಡೋ ಟೈಮಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಬಸ್ ಹತ್ತುತ್ತಾನೆ, ಹರಿಬರಿಯಲ್ಲಿ ಹತ್ತುತ್ತಾನೆ. ಬೋರ್ಡ್ ಆಗಿ ಆನ್ ಸೀಟ್ ನಂಬರ್ಸ್, ಆನ್ ಟಿಕೆಟ್ಸ್ ಎಲ್ಲ ತೋರಿಸಿ ಕಂಡಕ್ಟರ್ಗೆ, ಸೊ ಈ ಟಿಕೆಟ್ ಈ ಬಸ್ ಈ ಸೀಟ್ ಅಂತ ಕನ್ಫರ್ಮೇಷನ್ ಮಾಡಿಕೊಂಡು ಅವನ ಸೀಟ್ಗೆ ಹೋಗ್ತಾನೆ. ಸೀಟ್ ನಂಬರ್ 17B ಹೋಗ್ತಾನೆ. ಅವನ ಲಗೇಜಸ್ನೆಲ್ಲ ಇಡ್ತಾನೆ. ಎಲ್ಲ ಇಟ್ಟಾದ್ಮೇಲೆ ಸೆಟಲ್ ಆಗ್ತಾನೆ ನಾರ್ಮಲಾಗಿ. ಅಷ್ಟರಲ್ಲೇ ಕೆಲವು ಪ್ಯಾಸೆಂಜರ್ಸ್ ರಿಲ್ಯಾಕ್ಸ್ಡ್ ಆಗಿ ಫೋನ್ ನೋಡ್ತಾಯಿದ್ರು, ಇನ್ನು ಕೆಲವರು ನಿದ್ದೆಗೆ ಜಾರಿದ್ರು. ಸೊ ಯೂಶ್ವಲ್ ಆಗಿ ನೈಟ್ ಟ್ರಾವೆಲ್ಸ್ ಅಂದರೆ ಒಂದು ಸ್ಟಾಪ್ ಕೊಡ್ತಾರೆ, ಇಲ್ಲ ಇಫ್ ಎನಿ ಎಮರ್ಜೆನ್ಸೀಸ್ ಕೇಸ್ ಇದ್ದರೆ ಸ್ಟಾಪ್ ಆಗ್ತಾರೆ. ಬಟ್ ಇವತ್ತು ಈ ಬಸ್ಸು ಸುಮಾರೊಂದು ಮಿಡ್ನೈಟ್ ಅಂದರೆ ಆಫ್ಟರ್ 12 ಆರ್ ಸಮಥಿಂಗ್ ಒಂದು ಸ್ಟಾಪ್, ಯೂಶ್ವಲಾಗಿ ಬ್ರೇಕ್ ಬರುತ್ತಲ್ಲ, ಆ ಸ್ಟಾಪಲ್ಲಿ ಸ್ಟಾಪ್ ಮಾಡ್ತಾರೆ ಬಸ್ನ. ಆಗ ಎಲ್ಲರೂ ಬಸ್ ಇಳಿತಾರೆ, ಹೋಗಿ ಸ್ನ್ಯಾಕ್ಸ್ ತಗೋತಾರೆ. ಕೆಲವರು ಊಟ ಮಾಡೋರು ಮಾಡ್ತಾರೆ, ಕೆಲವರು ವಾಶ್ರೂಮ್ ಯೂಸ್ ಮಾಡೋರು ವಾಶ್ರೂಮ್ ಮಾಡ್ತಾರೆ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗ್ತಾರೆ, ಚೇರಲ್ಲಿ ಎಲ್ಲ ರಿಲ್ಯಾಕ್ಸ್ಡ್ ಆಗ್ತಾರೆ, ಬರ್ತಾರೆ. ಈ ವ್ಯಕ್ತಿ ಬಸ್ ಇಳಿತಾನೆ, ಬಸ್ ಹತ್ತುತ್ತಾನೆ. ಈ ಪ್ಯಾಸೆಂಜರ್ ಆಮೇಲೆ ಕಂಡಕ್ಟರ್ಸ್ ಎಲ್ಲ ವೆರಿಫೈ ಮಾಡ್ಕೊತಾರೆ ಆಫ್ಟರ್ ದ ಬ್ರೇಕ್ ವೆದರ್ ಎಲ್ಲ ಪ್ಯಾಸೆಂಜರ್ಸ್ ಬಂದಿದ್ದಾರಾ ಇಲ್ವಾ ಅಂತ ವೆರಿಫೈ ಮಾಡಿದಾಗ ಎಲ್ಲ ವೆರಿಫೈ ಮಾಡ್ತಾರೆ. ಅಲ್ಲಿಂದ ಹೊರಟಿದೆ ಬಸ್ ಹೊರಟಿದೆ. ಬಸ್ ಹೊರಟಿದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಮತ್ತೆ ನಿದ್ದೆಗೆ ಜಾರ್ತಾರೆ. ಇಲ್ಲಿಂದ ತುಂಬ ದೂರ ಹೋಗಿ ಇನ್ನೇನು ಅವ್ರ ಸ್ಟಾಪ್ ಬರ್ತಾ ಇದೆ ಅಂದಾಗ ಎಲ್ಲರದು ಒಂದೊಂದು ಪ್ಲೇಸ್ ಇರುತ್ತೆ ಬೋರ್ಡಿಂಗಲ್ಲಿ. ಸೊ ಎಲ್ಲರಿಗೂ ಕರಿತಾ ಇರ್ತಾರಲ್ವ, ಆವಾಗ ಹೋಗಿ ಕರೆದು ನೋಡಿದಾಗ ಆ ವ್ಯಕ್ತಿ ಬಸ್ಸಲ್ಲಿ ಇರಲಿಲ್ಲ. ಸ್ವಲ್ಪ ಕಂಡಕ್ಟರ್ಗೆ ಟೆನ್ಷನ್ ಆಯಿತು, ಏನಾಯಿತು ಈ ವ್ಯಕ್ತಿ ಎಲ್ಲಾದರೂ ಅಕ್ಕಪಕ್ಕ ಸೀಟ್ಸಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಬೇರೆ ಯಾವ್ದಾದ್ರು ಖಾಲಿ ಸೀಟ್ ಇದ್ದರೆ ಹೋಗಿ ಕೂತ್ಕೋತಾರ. ಇಲ್ಲ, ಪ್ಯಾಸೆಂಜರ್ ಆಲ್ಮೋಸ್ಟ್ ಫುಲ್ ಆಗಿದ್ರು, ಬೈ ಚಾನ್ಸ್ ಆಗಿರುತ್ತಾ ಅಂತ ಹೋಗಿ ನೋಡ್ತಾರೆ, ಎಲ್ಲೂ ಇರಲ್ಲ. ಬಸ್ ಸ್ಟಾಪ್ ಮಾಡ್ತಾರೆ, ಸೈಡಿಗೆ ಹಾಕಿ ಎಲ್ಲರನ್ನೂ ಕೇಳ್ತಾರೆ, ಇಲ್ಲೊಬ್ರು ವ್ಯಕ್ತಿ ಇದ್ರು, ಯಾರು ನೋಡಿದ್ರ ಏನು ಅಂತ. ಕೆಲವ್ರು ಹೇಳ್ತಾರೆ, ಹೌದು ನಾವು ಬ್ರೇಕಲ್ಲಿ ನೋಡಿದ್ವಿ ಆ ವ್ಯಕ್ತಿನ. ಆಮೇಲೆ ಕೆಲವ್ರು ಹೇಳ್ತಾರೆ, ಇಲ್ಲ ಬ್ರೇಕ್ ಆದಮೇಲೆ ಒಂದು ಸ್ಟಾಪ್ ಆದಮೇಲೆ ಹಿಂಗ್ಲೆಲ್ಲ ಹತ್ತಿದ್ರಲ್ಲ ಆಗಲೂ ನೋಡಿದೆ, ಆ ವ್ಯಕ್ತಿ ರಿಲ್ಯಾಕ್ಸ್ಡ್ ಆಗಿ ಕೈಯಲ್ಲಿ ಮೊಬೈಲ್ ಇರಲಿಲ್ಲ, ಸುಮ್ಮನೆ ಕೂತಿದ್ರು. ಸೊ ಕಂಡಕ್ಟರ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ, ಯಾಕಂದರೆ ಮಿಸ್ ಆಗಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವ್ರ ಹತ್ರ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಬಸ್ಸಲ್ಲಿ ಎಲ್ಲ ಬಿಟ್ಟೋಗಿರ್ತಾರೆ. ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡೋದು, ಹಿಂಗೆ ಪ್ಯಾಸೆಂಜರ್ ಮಿಸ್ ಆಗಿದ್ದಾರೆ ಅಂತ ಹೇಳೋದು, ಅಥವಾ ಸರೌಂಡಿಂಗ್ಸ್ ಚೆಕ್ ಮಾಡೋದು, ಇದೆಲ್ಲ ಮಾಡಿದ್ರು. ಆ ವ್ಯಕ್ತಿ ಕಾಣಿಸ್ಲೇ ಇಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೀತಾ ಇತ್ತು. ಯಾಕೆ ಇಷ್ಟು ದೂರ ಹೋಯಿತು ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಅಂದರೆ, ಆ ವ್ಯಕ್ತಿ ಐಡೆಂಟಿಟಿ ಎಲ್ಲಿ ಇಳಿದ್ರು ಆ ಪ್ಲೇಸಿಂದ ಆ ಸುತ್ತಮುತ್ತ ನೋಡಿದ್ವಿ, ಅಲ್ಲೂ ಇರಲಿಲ್ಲ, ಬೈ ಮಿಸ್ ಆಗಿ ಅಂತ. ಸೊ ಎವ್ರಿಥಿಂಗ್ ವಾಸ್ ಇನ್ ಇನ್ವೆಸ್ಟಿಗೇಷನ್. CCTV ಕ್ಯಾಮ್ರಾಸ್, ಆಮೇಲೆ ಟಿಕೆಟ್ಟು, ಅಕ್ಕಪಕ್ಕ ಪ್ಯಾಸೆಂಜರ್ಸ್ ಅವ್ರನ್ನೆಲ್ಲ ಕನ್ಫರ್ಮೇಷನ್ ತೊಗೊಳ್ಳೋದು, ಇದೆಲ್ಲ ನಡೀತಾ ಇತ್ತು. ಸೊ ಪೊಲೀಸವರು ಅವ್ರ ಇನ್ವೆಸ್ಟಿಗೇಷನಲ್ಲಿ ಕ್ಲೀನಾಗಿ ಚೆಕ್ ಮಾಡೋಕೆ ಹೋದಾಗ CCTV ಫುಟೇಜ್ ನೋಡಿದ್ರು. ಯೂಶ್ವಲಿ CCTV ಫುಟೇಜಸ್ ಇರುತ್ತೆ. CCTV ಫುಟೇಜಸಲ್ಲಿ ಆ ವ್ಯಕ್ತಿ ಇಳಿದಿದ್ದು ಹತ್ತಿದ್ದು ಎರಡೂ ಇತ್ತು. ಆದರೆ ಅದಾದಮೇಲೆ ಎಲ್ಲೂ ಕೂಡ ಸ್ಟಾಪ್ ಆಗಿಲ್ಲ. ಇದು ಹೇಗಾಯಿತು ಅಂದರೆ, GPS ಟ್ರ್ಯಾಕ್ ಮಾಡಿದ್ರು, ಬಸ್ ಎಲ್ಲಾದರೂ ಸ್ಟಾಪ್ ಆಯಿತಾ ಏನೋ ಅಂತ, ಎಲ್ಲೂ ಸ್ಟಾಪ್ ಆಗಿಲ್ಲ ಅಲ್ಲಾದಮೇಲೆ. ಸೊ ಇವರು ಏನಾದರೂ ನೆಗ್ಲಿಜೆನ್ಸಿ ಮಾಡಿದಾರ, ಶಾರ್ಟ್ ಬ್ರೇಕಲ್ಲಿ ಇವರು ಇಳಿಯೋ ಥರ ಪ್ಯಾಸೆಂಜರ್ಸ್ ಇಳಿದು ಇವರು ಏನಾದರೂ ನೋಡ್ಕೊಳ್ದೆ ಹೋಗ್ಬಿಟ್ಟಿದಾರ ಅಂತೆಲ್ಲ ನೋಡಿದ್ರು. ಬಟ್ ಬಸ್ಸೆಲ್ಲೂ ಸ್ಟಾಪ್ ಆಗಿರಲಿಲ್ಲ. ತುಂಬ ಇನ್ವೆಸ್ಟಿಗೇಷನ್ ಮಾಡಿದ್ರು, ಆ ವ್ಯಕ್ತಿ ಎಲ್ಲಿ ಏನು ಕಾಣಿಸ್ಲೇ ಇಲ್ಲ. ಈ ರೆಡಿಟ್ ಇದರಲ್ಲೆಲ್ಲ ಇನ್ನೂ ಕಾನ್ವರ್ಸೇಷನ್ಸ್, ಆ ಮಿಸ್ಟೀರಿಯಸ್, ಆ ವ್ಯಕ್ತಿ ಎಲ್ಲೋದ ಅಂತ
ಇನ್ನೂ ಕಂಡುಹಿಡಿಯೋಕ್ಕಾಗಲಿಲ್ಲ. ಯೂಶ್ವಲ್ ಆಗಿ ಬಸ್ ಹತ್ತಿ ಬಸ್ ಇಳಿಯೋದಷ್ಟೇ. ಅಕಸ್ಮಾತ್ ಮಿಸ್ ಆದ್ರೂ ಇನ್ ಸಮ್ ಮಿಡ್ ವೇ ಮಿಸ್ ಆಗಿದ್ರೆ ಕಾಂಟ್ಯಾಕ್ಟ್ ಮಾಡೋದು ಸಮಥಿಂಗ್ ಎಲ್ಸ್ ಈ ಥರ ಆಗುತ್ತೆ. ಬಟ್ ಕಾಂಟ್ಯಾಕ್ಟ್ ಇಲ್ಲ, ಆ ವ್ಯಕ್ತಿ ಎಲ್ಲೋದ ಅಂತ ಗೊತ್ತಿಲ್ಲ. ಬಟ್ ಹತ್ತಿದ್ದವರು ಬಸ್ಸಿಂದ ವ್ಯಾನಿಷ್ ಆಗಿರೋ ಥರ ಇದೆ. ಈ ಥರ ಮಿಸ್ಟೀರಿಯಸ್ ಕಂಟೆಂಟ್ಸ್ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀವಿ ನಾವು. ಸೊ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. See you in the next video.